ನಮ್ಮ ಜೊತೆಗೆ ಮಾತನಾಡೋಕ್ಕೆ ಬಿಜೆಪಿಯ ಹಿರಿಯ ನಾಯಕರು ಹಾಗೂ ಪರಿಷತ್ನ ಸದಸ್ಯರಾಗಿರುವಂತಹ ಸಿ.ಟಿ. ರವಿ ಅವರು ಜಾಯ್ನ್ ಆಗ್ತಾರೆ. ಸಿ.ಟಿ. ರವಿ ಅವರು, ಮೊದಲಾಗಿ ರಾಜ್ಯಪಾಲರು ಮತ್ತು ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇದನ್ನು ಗಮನಿಸ್ತಾ ಇದ್ರೆ ನೀವೇನು ಹೇಳೋದಕ್ಕೆ ಮುಂದಾಗ್ತೀರ? ಅಂದರೆ ಸರ್ಕಾರ ಒಂದು ಕಡೆಗೆ ಹೇಳ್ತಾ ಇದೆ, ಸಾಂವಿಧಾನಿಕವಾಗಿ ಸರ್ಕಾರ ಕೊಟ್ಟಿರುವಂಥ ಭಾಷಣವನ್ನು ರಾಜ್ಯಪಾಲರು ಮಾಡಬೇಕು, ಇದು ಖಾಸಗಿ ಭಾಷಣ ಅಲ್ಲ ಅಂತ. ಸಾಂವಿಧಾನಿಕವಾಗ್ಲೂ ಕೂಡ ಇದು ಸತ್ಯ ಅಲ್ವೇ? ಸಂವಿಧಾನಿಕವಾಗಿ ರಾಜ್ಯ ಸರ್ಕಾರಕ್ಕೆ, ಸಂಪುಟಕ್ಕೆ ಅಧಿಕಾರವನ್ನು ಕೊಟ್ಟಿದೆ, ಮಿತಿಯನ್ನು ಕೂಡ ಹೇರಿದೆ. ಬೇಕಾದ್ದನ್ನು ರಾಜ್ಯಪಾಲರ ಬಾಯಿನಲ್ಲಿ ಹೇಳಿಸೋದು ಅದು ಸಂವಿಧಾನಕ್ಕೆ ಪೂರಕ ನಡೆ ಆಗಲ್ಲ. ಈಗ ನಾಳೆ ಬೆಳಿಗ್ಗೆ ನಾವು ಸ್ವತಂತ್ರ ಘೋಷಣೆ ಮಾಡ್ತೀವಿ ಅಂತ ಹೇಳ್ತಾರೆ, ಅದು ಸಂವಿಧಾನಕ್ಕೆ ಪೂರಕ ಆಗತ್ತಾ? ಹೇಳಬೇಕಾ? ಓದಬೇಕಾ? ಅವರು ರಾಜಕೀಯವಾಗಿ ಕೇಂದ್ರ ಸರ್ಕಾರವನ್ನು ಟೀಕಿಸಬೇಕು ಅಂತ ಇವ್ರ ಉದ್ದೇಶ ಇದ್ದರೆ ಅದಕ್ಕೆ ಅವ್ರ ಪಕ್ಷದ ವೇದಿಕೆ ಇದೆ. ರಾಜ್ಯಪಾಲರ ಭಾಷಣದ ಮೂಲಕ ಅದನ್ನು ಹೇಳೋದು ಸಂವಿಧಾನಿಕ ಹುದ್ದೆಯ ದುರ್ಬಳಕೆ ಕಾರಣ ಆಗುತ್ತೆ. ಸಾಂವಿಧಾನಿಕ ಮೌಲ್ಯಗಳನ್ನು ಎತ್ತಿಡಿಯೋ ಜವಾಬ್ದಾರಿನೂ ಕೂಡ ರಾಜ್ಯಪಾಲರಿಗಿದೆ. ಬರೀ ಅದು ಅಧಿಕಾರ ಅಲ್ಲ, ಅದು ಜವಾಬ್ದಾರಿಯೂ ಹೌದು. ಸಂಪುಟಕ್ಕೆ ಅಧಿಕಾರ ಇದೆ ನಿಜ, ಆದರೆ ಜವಾಬ್ದಾರಿಯೂ ಇದೆ, ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದು. ನಾನು ಹಿರಿಯ ಅಂತ ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ಕಿರಿಯರು ಸುಮ್ಮನೆ ಇರ್ತಾರಾ? ಹಿರಿಯ ಅಂತ ಒಂದು ಸರಿ ಕೇಳ್ತಾರೆ, 2 ಸರಿ ಕೇಳ್ತಾರೆ, 3ನೇ ಸರಿ ಅವ್ರದೇ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ. ಮತ್ತೊಂದು ವಿಚಾರ, ಈಗ ಸರ್ಕಾರ ಹೇಳ್ತಾ ಇರುವಂಥದ್ದು ರಾಜ್ಯದ ಹಿತ ಕಾಯುವಂಥ ಅಥವಾ ರಾಜ್ಯ ಸರ್ಕಾರಕ್ಕೆ ಪೂರಕವಾಗಿರುವಂಥ ಕೆಲವೊಂದಿಷ್ಟು ಅಂಶಗಳಿದೆ. ಉದಾಹರಣೆಗೆ GST ವಿಚಾರ ಇರ್ಬೋದು, ಕೇಂದ್ರದ ಅನುದಾನದ ವಿಚಾರ ಇರ್ಬೋದು. ಇದನ್ನ ಪ್ರಸ್ತಾಪ ಮಾಡಿದ್ರೆ ಯಾಕೆ ತಪ್ಪು? ನಾವು ಅದನ್ನ ರಾಜಕೀಯಕರಣಗೊಳಿಸಿ ಅಥವಾ ವಿರೋಧಿಸ್ತಾ ಇಲ್ಲ, ಇದು ವಾಸ್ತವವೂ ಕೂಡ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದು, ಸಚಿವರು ಹೇಳ್ತಾ ಇರುವಂಥದ್ದು. ಒಂದು ಯಾವ ಭಾಷೆ ಬಳಕೆ ಮಾಡಿದ್ದಾರೆ ಅನ್ನೋದು ನಂಗೆ ಗೊತ್ತಿಲ್ಲ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ GST ಕೌನ್ಸಿಲ್ ಇಲ್ವಾ? ತಾವು ಹಣಕಾಸು ಖಾತೆ ಸಚಿವರಾಗಿ ಎಷ್ಟು ಸರಿ GST ಕೌನ್ಸಿಲಿಗೆ ಹೋಗಿದ್ದೀರಿ? ನಿಮ್ಮ ಜವಾಬ್ದಾರಿ ಅಲ್ವಾ? ಅಧಿಕಾರ ಅಹಂಕಾರಕ್ಕೆ ದಾರಿ ಕೊಡಬಾರ್ದು. ಅಧಿಕಾರವನ್ನು ನೀವು ಸದ್ಬಳಕೆ ಮಾಡಿಕೊಂಡು ರಾಜ್ಯದ ಹಿತ ಕಾಯೋದಕ್ಕೆ ಉಪಯೋಗಿಸ್ಕೋಬೇಕು. ನೀವೇನು ಅನ್ಕೊಂಡ್ಬಿಟ್ರಿ? ಅದನ್ನ ಅಹಂಕಾರದ ದಾರಿ ಮಾಡ್ಕೊಂಡ್ರಿ. ನೀವು ಅದನ್ನು GST ಕೌನ್ಸಿಲ್ನಲ್ಲಿ ಹೋಗಿ ಪ್ರೆಸೆಂಟ್ ಮಾಡೋಕ್ಕಾಗ್ತಿರ್ಲಿಲ್ವಾ? ಕನ್ವಿನ್ಸ್ ಮಾಡೋಕ್ಕಾಗ್ತಿರ್ಲಿಲ್ವಾ? ಏನು ಮಾಡಿದಿರಿ ಹೇಳಿ? ಏನು ಪ್ರಯತ್ನ ಮಾಡಿದಿರಿ ಹೇಳಿ? ನಾನು ಮುಖ್ಯಮಂತ್ರಿಯಾಗಿಯೂ ಕೇಳ್ತೀನಿ ನಿಮ್ಮನ್ನು, ಒಬ್ಬ ಮುಖ್ಯಮಂತ್ರಿಯಾಗಿ, ಒಬ್ಬ ವಕೀಲರಾಗಿಯೂ ಪ್ರಶ್ನೆ ಮಾಡ್ತೀನಿ. ನೀವು ವಕಾಲತ್ ಮಾಡ್ದಲೇ ಜಡ್ಜ್ಮೆಂಟ್ ಕೇಳ್ತಾ ಇದ್ದೀರಿ. ಮುಖ್ಯಮಂತ್ರಿಯಾಗಿ ತಮ್ಮ ಪ್ರಾಥಮಿಕ ಜವಾಬ್ದಾರಿಯನ್ನು ನಿರ್ವಹಿಸ್ದಲೇ ನೀವು ಆಪಾದನೆ ಮಾಡ್ತಾ ಇದ್ದೀರಿ. ನೀವೇನು ಮಾಡಿದ್ದೀರಿ ಹೇಳಿ? GST ಕೌನ್ಸಿಲಿಗೆ ಎಷ್ಟು ಸರಿ ಹೋಗಿದ್ದೀರಿ ಹೇಳಿ? ಇದುವರೆಗೂ ಎಷ್ಟು ಸರಿ ನೀವು ಹೋಗಿದ್ದೀರಿ ನೀವು ಹೇಳಿಬಿಡಿ. GST ಕೌನ್ಸಿಲಿಗೆ ಹೋಗಿಲ್ಲ ನೀವು. ಮತ್ತು ಕೇಂದ್ರ ಸರ್ಕಾರ ಕಂಪ್ಯಾರಿಟಿವ್ UPA 7 ಪಟ್ಟು ಜಾಸ್ತಿ ಕೊಟ್ಟಿದೆ ಕರ್ನಾಟಕಕ್ಕೆ. ನೋನ್ ಫ್ಯಾಕ್ಟು. ಮುಂಚೆ ಪ್ರತಿಶತ 32% ಇತ್ತು ಟ್ಯಾಕ್ಸು, ಈಗ 42% ಕೊಡ್ತಾ ಇದೆ. ಜಮ್ಮು ಕಾಶ್ಮೀರ ಒಂದು ಪ್ರತ್ಯೇಕ ಆದಮೇಲೆ 1% ಕಡಿಮೆ ಆಗಿದೆ, 40% ಕೊಡ್ತಾ ಇದೆ. ಅದ್ರ ಜೊತೆಗೆ ಬೇರೆ ಬೇರೆ ಗ್ರಾಂಟ್ಗಳು, ವಿವಿಧ ಯೋಜನೆಗಳಿಗೆ ಅನುದಾನ ಹಿಂದಿನ ಸರ್ಕಾರಕ್ಕೆ ಹೋಲಿಸ್ಕೊಂಡ್ರೆ 10 ಪಟ್ಟು 20 ಪಟ್ಟು ಸಿಗ್ತಾ ಇದೆ. ರೈಲ್ವೆ ಖಾತೆ ಸಚಿವರಾಗಿ ನಮ್ಮ ರಾಜ್ಯದವರೇ ಇದ್ದರೂ ಕೂಡ ನಮ್ಮ ಈ BJP ಸರ್ಕಾರ ಕೊಟ್ಟರ 1/10 ಅವ್ರು ಕೊಟ್ಟಿರಲಿಲ್ಲ. ಇದೆಲ್ಲ ನೋನ್ ಫ್ಯಾಕ್ಟು. ಸರ್, ಈಗ ಒಂದು ವೇಳೆ ರಾಜ್ಯಪಾಲರು ಸರ್ಕಾರ ಕೊಟ್ಟಿರುವಂಥ ಭಾಷಣದ ಕೆಲವೊಂದಿಷ್ಟು ಅಂಶಗಳನ್ನು ಅಥವಾ ಪ್ಯಾರಾಗಳನ್ನು ಕೈ ಬಿಟ್ಟರೆ ನೀವು ಅದನ್ನು ಹೇಗೆ ಚರ್ಚೆ ಮಾಡ್ತೀರಿ? ವಿಪಕ್ಷವಾಗಿ ಅದನ್ನು ಚರ್ಚೆ ಇಲ್ಲಿ ಸರ್ಕಾರ ಮಾಡೋದಕ್ಕೆ ಮುಂದಾರ ನಿಮ್ಮ ನಿಲ್ವೇನಾಗುತ್ತೆ? ನನಗಿರೋ ಮಾಹಿತಿ, ವಿಷಯ ಪ್ರಸ್ತಾಪ ಮಾಡೋದಕ್ಕಿಂತ ವಿಷಯ ಪ್ರಸ್ತಾಪಿಸುವ ರೀತಿ ಇದೆಯಲ್ಲ, ಆ ರೀತಿ ಸಂಬಂಧಗಳ ಆಧಾರದಲ್ಲಿ ಮಾಡ್ತಾ ಇಲ್ಲ. ಇವರು ಸಂಘರ್ಷಕ್ಕೆ ತಯಾರಾಗುವ ಮಾನಸಿಕತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತು ಆ ರೀತಿ ಒಂದು ನೆರೇಟಿವ್ ಸೆಟ್ ಮಾಡುವಂಥ ಒಂದು ಷಡ್ಯಂತ್ರದ ಭಾಗವಾಗಿ ರಾಜ್ಯಪಾಲರಂತ ಹೇಳಿಸ್ತಾ ಇದ್ದಾರೆ. ಅದಕ್ಕೆ ರಾಜ್ಯಪಾಲರು ವಿರೋಧ ಮಾಡಿರೋದು. ಈಗೇನೆಂದರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಂಘರ್ಷವನ್ನು ಹುಟ್ಟುಹಾಕೋದಕ್ಕೆ, ರಾಜ್ಯವನ್ನು ಕೇಂದ್ರದ ವಿರುದ್ಧ ಎತ್ಕಟ್ಟೋದಕ್ಕೆ ಬೇಕಾದಂಥ ಒಂದು ನೆರೇಟಿವ್ನ ಸೆಟ್ ಮಾಡೋದಕ್ಕೆ ರಾಜ್ಯಪಾಲರನ್ನು ಬಳಕೆ ಮಾಡ್ಕೊಳ್ಳೋದು, ಅದು ಸಂವಿಧಾನಿಕ ಅಧಿಕಾರದ ದುರ್ಬಳಕೆ ಆಗುತ್ತೆ. ಅದಕ್ಕೆ ನಮ್ಮ ವಿರೋಧ. ಸರ್, ಅಂತಿಮವಾಗಿ ಸರ್ಕಾರ ಏನಾದರೂ ಕೂಡ ಅದೇ ಕಾಪಿ ಜೊತೆಗೆ ಬಂದಿದ್ದೇ ಆದಲ್ಲಿ ರಾಜ್ಯಪಾಲರು ಅದನ್ನು ಓದದೇ ಇದ್ದರೆ ನೀವು ಅದನ್ನು ಹೇಗೆ ಚರ್ಚೆ ಮಾಡ್ತಿದ್ದೀರಾ? ರಾಜ್ಯಪಾಲರ ಭಾಷಣ ಅಂತ ಪರಿಗಣಿಸಕ್ಕೆ ತಾವು ಸಿದ್ಧರಿದ್ದೀರಾ BJP ವಿಪಕ್ಷವಾಗಿ? ನಾವು ಒಂದು ಚಾರ್ಜ್ ಶೀಟನ್ನು ತಯಾರು ಮಾಡಿದ್ದೇವೆ. ನಾವು ಆ ಚಾರ್ಜ್ ಶೀಟ್ನ ಹೇಳ್ತೇವೆ. ನಾನು ಅವ್ರಿಗೆ ಪ್ರಶ್ನೆ ಮಾಡ್ತೀನಿ, ನಾಳೆ ಒಂದು ಜಿಲ್ಲಾ ಪಂಚಾಯಿತಿ, ಒಂದು ನಗರಸಭೆ ಅಥವಾ ಕಾರ್ಪೊರೇಷನು ಈ ರಾಜ್ಯ ಸರ್ಕಾರದ ವಿರುದ್ಧ ಒಂದು ನಿರ್ಣಯ ಮಂಡಿಸುತ್ತೆ, ರಾಜ್ಯ ಸರ್ಕಾರಕ್ಕೆ ಸವಾಲು ಹಾಕುತ್ತೆ. ಇವರು ಅದನ್ನು ಸಹರ್ಷದಿಂದ ಸ್ವೀಕಾರ ಮಾಡ್ತಾರೆ. ಸಂವಿಧಾನಬದ್ಧ ಅಧಿಕಾರ ಇದೆ ಆಯಾ ಮಹಾನಗರ ಪಾಲಿಕೆಗೆ, ಆಯಾ ಜಿಲ್ಲಾ ಪಂಚಾಯಿತಿಗೆ ಅಂತ ಅನ್ನೋದನ್ನು ಇವರು ಸಹಿಸ್ಕೊಳ್ತಾರೆ ಅನ್ನೋದಾದರೆ
ಇವರು ಕೇಂದ್ರ ಸರ್ಕಾರದ ಮೇಲಿನ ಟೀಕೆಯನ್ನು ಸಹಿಸ್ಕೊಳ್ಳೋಣ. ಇವರು ಒಂದು ಕಾರ್ಪೊರೇಷನ್ನು, ಒಂದು ಜಿಲ್ಲಾ ಪಂಚಾಯಿತಿ ಇವ್ರ ವಿರುದ್ಧ ಟೀಕೆಯನ್ನು ಹೇಗೆ ಒಪ್ಕೊಳ್ಳೋದಿಲ್ವೋ ಹಾಗೆಯೇ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯಪಾಲರ ಮೂಲಕ ಬಳಕೆ ಮಾಡಿಕೊಂಡು ರಾಜಕೀಯ ವೇದಿಕೆ ಮೇಲೆ ಭಾಷಣ ಮಾಡಲಿ, ನಾವ್ಯಾರೂ ಅದನ್ನು ಅಡ್ಡ ಹಾಕಿಲ್ಲ. ವಿಪಕ್ಷದ ನಾಯಕರು ವಿದೇಶಕ್ಕೆ ಹೋಗಿ ನಮ್ಮ ದೇಶನ ಟೀಕಿಸ್ತಾರೆ, ನಮ್ಮ ದೇಶದ ವ್ಯವಸ್ಥೆಯನ್ನು ಟೀಕಿಸ್ತಾರೆ. ಅದು ಅವರಿಗೆ ನಮ್ಮ ದೇಶದ ಬಗ್ಗೆ ಗೌರವ ಇಲ್ಲದೆ ಇರೋದನ್ನು ತೋರಿಸುತ್ತೆ. ಅವರು ತನ್ನ ವ್ಯಕ್ತಿತ್ವವನ್ನು ಕುಗ್ಗಿಸ್ಕೊಳ್ಳೋ ಕೆಲಸ ಮಾಡ್ತಾಯಿದ್ದಾರೆ. ರಾಜ್ಯಪಾಲರನ್ನು ದುರ್ಬಳಕೆ ಮಾಡ್ಕೊಳ್ಳೋದು ಅದನ್ನು ಸಂವಿಧಾನದ ಆಶಯ ಅಂತ ಪರಿಗಣಿಸೋಕ್ಕಾಗಲ್ಲ. ಥ್ಯಾಂಕ್ ಯು, ಧನ್ಯವಾದ. ಇದಿಷ್ಟು ಸಿ ಟಿ ರವಿ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಂಗಳೂರು.